ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಇಂದಿನಿಂದಲೇ ಎಸ್ಎಸ್ಐಟಿ ಕಾಲೇಜ್ ಆವರಣ ಮದುವೆ ಮಂಟಪದಂತೆ ಸಿಂಗಾರಗೊಂಡಿದೆ. ನಗರದಲ್ಲಿ ಜನವರಿ 18 ಮತ್ತು 19ರಂದು ನಡೆಯುವ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಆವರಣ ಮದುವೆಯ ಮಂಟಪದಂತೆ ಸಿಂಗಾರಗೊಂಡಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಬರುತ್ತಿರುವ ಪತ್ರಕರ್ತರನ್ನು ಸ್ವಾಗತಿಸಲು ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿದೆ. ತುಮಕೂರು ನಗರದಲ್ಲಿ ಮೊದಲ ಬಾರಿಗೆ ರಾಜ್ಯ ಪತ್ರಕರ್ತರ ಸಮ್ಮೇಳನ ಇದಾಗಿದ್ದು, ಈ ಸಮ್ಮೇಳನವನ್ನು ಅದ್ದೂರಿ ಮತ್ತು ಯಶಸ್ವಿ ಸಮ್ಮೇಳನ ಮಾಡಲು ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಗಲಿರುಳು ಟೊಂಕ ಕಟ್ಟಿ ಶ್ರಮಿಸಿದೆ. ಜನವರಿ 17ರ ಸಂಜೆಯಿಂದಲೇ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಮ್ಮೇಳನಕ್ಕೆ ನೋಂದಣಿ ಕಾರ್ಯ ಆರಂಭವಾಗಿದೆ. ದೂರದ ಜಿಲ್ಲೆಗಳಿಂದ ಬರುವ ಪತ್ರಕರ್ತರಿಗೆ ಊಟ ವಸತಿಯನ್ನು ಅಚ್ಚುಕಟ್ಟಾಗಿ ಮಾಡಲು ಪತ್ರಕರ್ತರ ಸಂಘ ಮತ್ತು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಸಮ್ಮೇಳನವು ತುಮಕೂರಿನ ಇತಿಹಾಸದಲ್ಲಿ ನೆನಪಾಗಿ ಉಳಿಯುವಂತೆ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಹೆಗಲಿಗೆ ಹೆಗಲು ಕೊಟ್ಟು ಪತ್ರಕರ್ತರ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತಮ್ಮ ತವರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಪತ್ರಕರ್ತರ ಸಮಾವೇಶಕ್ಕೆ ಗೃಹ ಸಚಿವರು ತಮ್ಮ ಸಿದ್ಧಾರ್ಥ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲೇ ಸಮ್ಮೇಳನ ನಡೆಸಲು ಅನುಮತಿ ಕೊಟ್ಟು ಸಮ್ಮೇಳನಕ್ಕೆ ಬೇಕಾದ ನೆರವನ್ನು ಕೊಟ್ಟು ಅರಸಿ ಹಾರೈಸಿರುವುದಲ್ಲದೆ ಅವರೇ ಮುಂದೆ ನಿಂತು ಸಮ್ಮೇಳನವನ್ನು ಅರ್ಥಪೂರ್ಣಗೊಳಿಸಲು ಮುಂದಾಗಿದ್ದಾರೆ. ಕಲ್ಪತರು ನಾಡೆಂದು ಹೆಸರು ಪಡೆದಿರುವ ತುಮಕೂರು ಜಿಲ್ಲೆ ಹಲವಾರು ಯಶಸ್ವಿ ಸಮ್ಮೇಳನಗಳನ್ನು ನೆರವೇರಿಸಿ ತನ್ನ ನೆನಪಿನಂಗಳದಲ್ಲಿ ಉಳಿಯುವಂತೆ ಮಾಡಿಕೊಳ್ಳಲಾಗಿದೆ. ತುಮಕೂರಿನಲ್ಲಿ 2 ಬಾರಿ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ನಡೆದು ದೇಶದ ಮಂಚೂಣಿ ಪತ್ರಕರ್ತರು ಮೆಚ್ಚುವಂತೆ ಸಮ್ಮೇಳನ ನೆರವೇರಿಸಿ ಕೀರ್ತಿಯನ್ನು ಪಡೆಯಲಾಗಿದೆ. ಇದೇ ರೀತಿ ಈ ಬಾರಿಯೂ ಸಹ ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವ HMT ಗಡಿಯಾರದ ತವರು ಕಲ್ಪತರು ನಾಡು ಎಂದೆಲ್ಲ ಕರೆಸಿಕೊಳ್ಳುವ ಹೇಮಾವತಿ ಜೀವಜಲದ ಬೀಡಿನಲ್ಲಿ 2025 ಜನವರಿ 18 ಮತ್ತು ಬೆಳಗ್ಗೆ 18 ಮತ್ತು 19ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 11 ಗಂಟೆಗೆ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ವಹಿಸಲಿದ್ದು, ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರು ವಹಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜನವರಿ 18 ಮತ್ತು 19ನೇ ತಾರೀಕು 39th ಸ್ಟೇಟ್ ಪ್ರೆಸ್ ಕಾನ್ಫರೆನ್ಸ್ 39ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆಯೋಜನೆ ಆಗಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಮ್ಮ ತುಮಕೂರು ಜಿಲ್ಲೆಯ ಪತ್ರಕರ್ತರ ಸಂಘ ಇರ್ಬೋದು ಮತ್ತು ರಾಜ್ಯ ಮಟ್ಟದ ಪತ್ರಕರ್ತರ ಸಂಘ ಅವರಿಂದ ಕೂಡ ಎಲ್ಲ ಆಯೋಜನೆಯನ್ನು ಮಾಡಿದ್ದಾರೆ. ಅದಿಲ್ಲದೆ ಒಂದು 4 ಕಾನ್ಫರೆನ್ಸಸ್ ಕೂಡ ಒಂದು ಒಳ್ಳೆಯ ಟಾಪಿಕಲ್ಲಿ ಅವರು ಮಾಡ್ತಿದ್ದಾರೆ. ಮತ್ತು ನ್ಯಾಷನಲ್ ಲೆವೆಲ್ ಸ್ಪೀಕರ್ಸ್ ಬರ್ತಿದ್ದಾರೆ ಮತ್ತು ಸ್ಟೇಟ್ ಲೆವೆಲಿಂದ ಕೂಡ ಒಳ್ಳೆಯ ಅಟ್ರಾಕ್ಟಿವ್ ಸ್ಪೀಕರ್ಸ್ ಬರ್ತಿದ್ದಾರೆ. ಮತ್ತು ನಮ್ಮ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಪತ್ರಕರ್ತರು ಸುಮಾರು 2,500 ಇಂದ 3,000 ಪತ್ರಕರ್ತರು ಬರ್ತಾರೆ ನಮ್ಮ ಜಿಲ್ಲೆಗೆ. ಸೊ ಇಲ್ಲಿ ಕೂಡ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಜಿಲ್ಲಾಡಳಿತದಿಂದ ಏನೇನು ಸಹಕಾರ ಕೊಡ್ಬೋದು ಅದು ಕೂಡ ನಾವು ಮಾಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ಏನೇನು ಅವರು ಆಯೋಜನೆ ಮಾಡಿದ್ದಾರೆ, ಅವರು ಏನು ನಿರೀಕ್ಷೆ ಇಟ್ಟಿದ್ದಾರೆ, ಆ ಮಟ್ಟಕ್ಕೆ ಯಶಸ್ವಿ ಆಗಬೇಕು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರು ಮತ್ತು ನಮ್ಮ ಸಹಕಾರ ಸಚಿವರು ಎಲ್ಲರೂ ಕೂಡ ಅವರು ಮಾರ್ಗದರ್ಶನ
ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಎಲ್ಲರೂ ಒಂದು ಸತತವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನಾಳೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಎಲ್ಲರೂ ಇಡೀ ರಾಜ್ಯದಿಂದ ಎಲ್ಲರೂ ಬರಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಬೇಕು ಮತ್ತು ಇನ್ಫಾರ್ಮೇಟಿವ್ ಆಗಿ ಕೂಡ ಇರುತ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ, ಯಶಸ್ವಿಯಾಗಲಿ ಅಂತ ನಿಮ್ಮೆಲ್ಲರೂ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕೇಳ್ಬಿಡು, ಇಲ್ಲ ಅಂದರೆ ಬೇಕಾದ್ರೆ ಟೇಬಲ್ ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂದರೆ KWJ ಆಯೋಜನೆ ಮಾಡಿದೆ. ಇಲ್ಲಿ ಜಿಲ್ಲಾ ಘಟಕದ ಆತಿಥ್ಯದಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. ಇದು ಕಲ್ಪತರುನಾಡಿನಲ್ಲಿ ಅಂದರೆ ತುಮಕೂರಿನಲ್ಲಿ ಪ್ರಪ್ರಥಮವಾಗಿ ನಡೀತಾ ಇರುವಂಥ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಇದೆ. ಈ ಸಮ್ಮೇಳನವನ್ನು 18ನೇ ತಾರೀಕು ಮೆರವಣಿಗೆ ಮೂಲಕ ಉದ್ಘಾಟನೆಯನ್ನು ಮಾಡಲಾಗುತ್ತೆ. ಮೆರವಣಿಗೆಯಲ್ಲಿ ನಾಡಿನ ಎಲ್ಲ ಪತ್ರಕರ್ತರು ಮತ್ತು ವಿವಿಧ ಕಲಾ ತಂಡಗಳು ಕೂಡ ಅಲ್ಲಿ ಭಾಗವಹಿಸಿದೆ. ಮೆರವಣಿಗೆ ಚಾಲನೆ ನಂತರ ನಮ್ಮ ಅಧಿಕೃತವಾದ ಕಾರ್ಯಕ್ರಮ ಇಲ್ಲಿ ಸ್ಟೇಜ್ ಪ್ರೋಗ್ರಾಮು ಶುರುವಾಗುತ್ತೆ. 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸಿದ್ಧಗಂಗಾ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ನಮ್ಮ ಎಲ್ಲ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥದ್ದು ವಾಡಿಕೆ. ಅದನ್ನು ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ವಿಶೇಷ ಅಂದರೆ ಅದರಲ್ಲಿ ಕಳೆದ ಸಮ್ಮೇಳನದಲ್ಲಿ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರೇ ಬಂದು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಅವರು ಘೋಷಣೆಯನ್ನು ಮಾಡಿದರು, ಒಂದು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸನ್ನು ಬಜೆಟ್ನಲ್ಲಿ ನಾನು ಹೇಳ್ತೀನಿ, ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ಅಂತ. ಅದರ ಪ್ರಕಾರ ಅವರು ಘೋಷಣೆಯನ್ನು ಮಾಡಿದರು. ಅದನ್ನು ಇವತ್ತು ಅನುಷ್ಠಾನಕ್ಕೆ ಕೊಡ್ತಾ ಇದ್ದಾರೆ. ಆ ವೇದಿಕೆಯಲ್ಲಿ ಅದನ್ನು ಚಾಲನೆ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುತ್ತಿದ್ದಾರೆ. ಸನ್ಮಾನ್ಯ ಗೃಹ ಸಚಿವರಾದಂಥ ಉಸ್ತುವಾರಿ ಸಚಿವರು ಹೌದು, ಹಾಗೆ ನಮ್ಮ ಸ್ವಾಗತ ಸಮಿತಿಯ ಸಚಿವರು ಹೌದು. ಅವರು ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳ ಹಿನ್ನೆಲೆಯಲ್ಲಿ ನಿಂತು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ KN ರಾಜಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಈ ಕಾರ್ಯಕ್ರಮದ ಮೊದಲ ದಿನ ಉದ್ಘಾಟನೆಯಾದ ನಂತರ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಕೆಲವು ಘೋಷಣೆಗಳನ್ನು ಕೂಡ ಮಾಡುವರಿದ್ದಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಕಾರಣ ನಮ್ಮ ಹಕ್ಕೊತ್ತಾಯಗಳು ಅನೇಕ ಇದ್ದಾವೆ. ಪತ್ರಕರ್ತರಿಗೆ ವಿಶೇಷವಾದ ಹೆಲ್ತ್ ಸ್ಕೀಮ್ ಆಗಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಇದೆ. ಕಳೆದ ಬಾರಿ ಮುಖ್ಯಮಂತ್ರಿಗೆ ಭಾಳ ಮುಖ್ಯವಾಗಿ ನಾವು ಆಗ್ರಹ ಮಾಡಿದ್ದೆ, ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಈಗ ಪತ್ರಕರ್ತರು ಒಬ್ಬರು ಹಾಸ್ಪಿಟಲೈಸ್ ಆದರೆ ಅವರ ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಗುವಂಥ ಕೆಲಸ ಆಗ್ತಾಯಿದೆ. ಆ ಕಾರಣಕ್ಕೋಸ್ಕರ ಸರ್ಕಾರದ ನೌಕರರಿಗೆ ಹೇಗೆ ಇದೆ ಸಂಜೀವಿನಿ ಒಂದು ಸ್ಕೀಮು, ಅದೇ ಮಾದರಿಯಲ್ಲಿ ಪತ್ರಕರ್ತರಿಗೆ ಕೊಡಬೇಕು. ಪತ್ರಕರ್ತ ಸಂಕಷ್ಟಕ್ಕೆ ಒಳಗಾದ ಸಂದರ್ಭದಲ್ಲಿ, ಆರೋಗ್ಯಕ್ಕೆ ಸಮಸ್ಯೆ ಆದ ಸಂದರ್ಭದಲ್ಲಿ ಅವರಿಗೆ, ಅವರ ಕುಟುಂಬದವರಿಗೆ ಎಲ್ರಿಗೂ, ಗಂಡ ಹೆಂಡತಿ ಅಥವಾ ತಾಯಿ ತಂದೆ ಮಕ್ಕಳು ಇಷ್ಟು ಜನರಿಗೂ ಆ ಸೌಲಭ್ಯ ಸಿಗಬೇಕು, ಆ ನಿಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಆ ಹಕ್ಕೊತ್ತಾಯವನ್ನು ಈ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನೋಡ್ರೆ ಒಳಗಡೆಗೆ ಟ್ರಿಬಲ್ ಹಾಕ್ತಾರೆ, ಹೊರಗಡೆ ಅದು ಇರೋ ಬಾರ್ ಆಮೇಲೆ ಇದು ಮಾಡಿಸ್ತೀವಿ.